2019ರಲ್ಲಿ ಸ್ವಾಭಿಮಾನದಿಂದ ಗೆದ್ದಿದ್ದ ಮಂಡ್ಯ ಗೌಡ್ತಿಗೆ 2024ರಲ್ಲಿ ಕಾದಿದ್ಯಾ ಶಾಕ್. ಈ ಬಾರಿ ಸುಮಲತಾಗೆ ಸಿಗುತ್ತಾ ಮಂಡ್ಯ ಟಿಕೆಟ್? ಕ್ಷೇತ್ರ ತ್ಯಾಗ ಅನಿವಾರ್ಯನಾ? ದೋಸ್ತಿ ಸೂತ್ರದಂತೆ ಟಿಕೆಟ್ ಕೈ ತಪ್ಪಿದ್ರೆ ರೆಬಲ್ ಲೇಡಿ ಚಿತ್ತ ಯಾವ ಕಡೆ? ಇದೇ ಇವತ್ತಿನ ವಿಸ್ತಾರ ವಿಶೇಷ. ಗೌಡ್ತಿಗೆ ಟಿಕೆಟ್ ಮಿಸ್. ನಾನು ದಿವ್ಯ ರಘುನಾಥ್. ಲೋಕ ಕದನಕ್ಕೆ ಜಸ್ಟ್ 6 ತಿಂಗಳಷ್ಟೇ ಬಾಕಿ ಇರೋದು. ಟಿಕೆಟ್ ಆಕಾಂಕ್ಷಿಗಳಂತೂ ಈಗಿನಿಂದಲೇ ಟಿಕೆಟ್ ದಕ್ಕಿಸಿಕೊಳ್ಳುವುದಕ್ಕೆ ಎನ್ನೆಲ್ಲದ ಕಸರತ್ತುಗಳನ್ನ ನಡೆಸುತ್ತಿದ್ದಾರೆ. ಈ ನಡುವೆಯೇ ಕರುನಾಡಿನ ರಾಜಕೀಯ ಕಣದಲ್ಲಿ ಹೊಸ ಸಮಾಚಾರವೊಂದು ಕೇಳಿ ಬರುತ್ತಿದೆ. ಮತ್ತೆ ಸುಮಲತಾರ ರಾಜಕೀಯ ನಡೆ ಬಗ್ಗೆ ಟಾಕ್ ಶುರುವಾಗಿದೆ. ಅಂದು ಸ್ವಾಭಿಮಾನದ ಅಸ್ತ್ರ ಪ್ರಯೋಗಿಸಿ ಆಗಿನ ಮೈತ್ರಿ ಸರ್ಕಾರಕ್ಕೆ ಟಕ್ಕರ್ ಕೊಟ್ಟು ಪಕ್ಷೇತರವಾಗಿ ಗೆದ್ದು ಬಂದಿದ್ದ ಸುಮಲತಾ ಬಳಿಕ ಬಿಜೆಪಿಗೆ ಬೆಂಬಲ ನೀಡಿದರು. ಈ ಬಾರಿ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಬಿಜೆಪಿಯಿಂದ ಟಿಕೆಟ್ ಸಿಗಬಹುದು ಅಂದ್ಕೊಂಡಿದ್ದ ಸುಮಲತಾಗೆ ಶಾಕ್ ಎದುರಾಗಿದೆ. ಸುಮಲತಾಗೆ ಮಂಡ್ಯ ಟಿಕೆಟ್ ಮಿಸ್ ಆಗಬಹುದು ಎನ್ನುವ ಗುಸುಗುಸು ಎದ್ದಿದ್ದು, ದೋಸ್ತಿಗಾಗಿ ಅಂಬಿ ಅರ್ಧಾಂಗಿ ಕ್ಷೇತ್ರ ತ್ಯಾಗ ಮಾಡುವುದು ಅನಿವಾರ್ಯ ಆಗಬಹುದು ಎನ್ನುವುದು ರಾಜಕೀಯ ವಲಯದಲ್ಲಿ ಎದ್ದಿರುವ ಊಹಾಪೋಹ. ಈ ಕುರಿತಾದ ಸ್ಟೋರಿ ಎಲ್ಲದೆ ನೋಡಿ. ಅದು 2019ರ ಸಮಯ. ಆಗ ಕರುನಾಡಿನಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಮೈತ್ರಿಕೂಟದ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿತ್ತು. ಇದೇ ಸಮಯಕ್ಕೆ ದೇಶದಲ್ಲಿ ಲೋಕಸಭೆ ಚುನಾವಣೆ ಕೂಡ ಎದುರಾಗಿತ್ತು. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಹಸ್ತ ಮತ್ತು ತೆನೆ ಮೈತ್ರಿ ಮಾಡಿಕೊಂಡು ಟಿಕೆಟ್ಗಳನ್ನು ಹಂಚಿಕೆ ಮಾಡಿ ಲೋಕಸಭಾ ಚುನಾವಣೆಯನ್ನ ಎದುರಿಸೋದಿಕ್ಕೆ ಮುಂದಾಗಿತ್ತು. ಹೀಗೆ ಲೋಕಸಭಾ ಚುನಾವಣೆಗೆ ಎದುರಾಗಿದ್ದ ಮೈತ್ರಿ ಸರ್ಕಾರದ ಅರ್ಧಕರ್ಧ ನಾಯಕರು ಅದೊಂದು ಲೋಕಸಭಾ ಕ್ಷೇತ್ರದ ಕಡೆಯೇ ಹೆಚ್ಚು ಸಮಯ, ಶ್ರಮ ಎಲ್ಲವನ್ನೂ ವಿನಿಯೋಗಿಸಿದ್ರು. ಅದೊಂದು ಲೋಕಸಭಾ ಕ್ಷೇತ್ರವನ್ನು ಗೆದ್ದೇ ತೀರ್ಬೇಕು ಎನ್ನುವ ಜಿದ್ದಿಗೆ ಬಿದ್ದಿದ್ರು. ಘಟಾನುಘಟಿಗಳೆಲ್ಲರೂ ದಂಡು ದಂಡು ಪ್ರಚಾರವನ್ನ ಮಾಡಿದ್ರು. ಅಲ್ಲದೆ ರಾಜ್ಯದ ಆ ಲೋಕಸಭಾ ಕ್ಷೇತ್ರ ಇಡೀ ದೇಶದ ಚಿತ್ತವನ್ನ ಸೆಳೆದಿತ್ತು. ಇಷ್ಟೊತ್ತಿಗಾಗಲೇ ನಿಮಗೆ ನಾವು ಹೇಳಕ್ ಹೊರಟಿರೋದು ಯಾವ ಕ್ಷೇತ್ರ ಅನ್ನೋದು ಗೊತ್ತಾಗೇ ಇರುತ್ತೆ. ಹೌದು, 2019ರ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಕೇವಲ ಕನ್ನಡಿಗರ ಚಿತ್ತ ಮಾತ್ರವಲ್ಲ, ದೇಶದ ಸಮಸ್ತ ನಾಗರಿಕರ ಚಿತ್ತವನ್ನು ತನ್ನತ್ತ ಸೆಳೆಯುವಂತೆ ಮಾಡಿದ್ದ ಮಂಡ್ಯ ಮತಕಣದ ಬಗ್ಗೆಯೇ ನಾವು ಹೇಳ್ತಾ ಇರೋದು. 2019ರಲ್ಲಿ ದೇಶದ ಗಮನ ಸೆಳೆದಿದ್ದ ಮಂಡ್ಯ ಮತಕ್ಷೇತ್ರ ಅಂದು ಮೈತ್ರಿ ಸರ್ಕಾರಕ್ಕೆ ಶಾಕ್ ನೀಡಿದ್ದ ಸುಮಲತಾ. ಮಂಡ್ಯ ಗೌಡ್ತಿಯ ಸ್ವಾಭಿಮಾನಕ್ಕೆ ತಲೆಬಾಗಿದ್ದ ಜನ. ಅಂಬಿ ಅರ್ಧಾಂಗಿ ಸುಮಲತಾ ತಮ್ಮ ಪತಿಯ ನಿಧನದ ಬಳಿಕ ಮಂಡ್ಯ ಜನತೆಯ ಬೇಡಿಕೆಯ ಮೇರೆಗೆ ರಾಜಕೀಯ ಎನ್ನುವ ಚತುರರ ಅಖಾಡಕ್ಕೆ ಧುಮುಕಿದ್ರು. ಪಕ್ಷೇತರ ಅಭ್ಯರ್ಥಿಯಾಗಿ ಮಂಡ್ಯದ ಗೌಡ್ತಿ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಸಜ್ಜಾಗಿದ್ರು. ಇತ್ತ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಆಗ ರಾಜ್ಯದಲ್ಲಿ ಸಿಎಂ ಆಗಿದ್ದ ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸಿದ್ರು. ಇಬ್ಬರು ಪ್ರಬಲ ಅಭ್ಯರ್ಥಿಗಳೇ ಮುಖಾಮುಖಿಯಾಗಿದ್ರು. ಹೀಗಾಗಿ ಹೈ ವೋಲ್ಟೇಜ್ ಕಣವಾಗಿತ್ತು ಮಂಡ್ಯ ಲೋಕಸಭಾ ಕ್ಷೇತ್ರ. ಆದರೆ ಮಂಡ್ಯ ಲೋಕಸಭಾ ಕ್ಷೇತ್ರ ಅಂದು ಹಲವು ಹೈಡ್ರಾಮಾಗಳಿಗೆ ಸಾಕ್ಷಿಯಾಗಿತ್ತು. ಅದು ಅಕ್ಷರಶಃ ಪಕ್ಷೇತರ ಅಭ್ಯರ್ಥಿ ವರ್ಸಸ್ ಸರ್ಕಾರ ಅನ್ನೋ ಮಟ್ಟಿಗೆ ಕಾವು ಪಡೆದಿದ್ದ ಬೆಳವಣಿಗೆ. ಒಂದಿಡೀ ಸರ್ಕಾರ ಗೆಲುವಿಗಾಗಿ ಮಂಡ್ಯದಲ್ಲಿ ಮೊಕ್ಕಾಂ ಹೂಡಿದ್ರೆ, ಇತ್ತ ಸುಮಲತಾ ಬೆಂಬಲಕ್ಕೆ ಸಿನಿ ತಾರೆಯರು ನಿಂತಿದ್ರು. ರೆಬೆಲ್ ಸ್ಟಾರ್ ಪತ್ನಿ ಅಂದು ತಮ್ಮ ಪ್ರಚಾರದ ಉದ್ದಕ್ಕೂ ರೆಬೆಲ್ ಆಗಿಯೇ ಸಮ್ಮಿಶ್ರ ಸರ್ಕಾರದ ವಿರುದ್ಧ ಸಮರ ಸಾರಿದ್ರು.
ಮೈತ್ರಿ ಸರ್ಕಾರದ ವಿರುದ್ಧ, ಅದರಲ್ಲೂ ವಿಶೇಷವಾಗಿ ಕುಮಾರಸ್ವಾಮಿ ವಿರುದ್ಧವೇ ಮಂಡ್ಯ ಗೌಡ್ತಿ ತಮ್ಮ ಆಕ್ರೋಶ ಹೊರಹಾಕುತ್ತಿದ್ರು. ಅತ್ತ ಕುಮಾರಸ್ವಾಮಿ ಕೂಡ ಸುಮ್ಮನೆ ಕೂತಿರ್ಲಿಲ್ಲ, ಕೌಂಟರ್ ಅಟ್ಯಾಕ್ ಕೊಡ್ತಾ ಇದ್ರು. ಇಬ್ಬರು ಜಿದ್ದಿಗೆ ಬಿದ್ದು ಎಲ್ಲೆ ಮೀರಿದ ಪದ ಪ್ರಯೋಗಗಳನ್ನು ಮಾಡಿದ್ರು. ಮೈತ್ರಿ ಸರ್ಕಾರದ ಕೆಲ ನಾಯಕರ ಬಾಯಿಯಿಂದ ಪ್ರಯೋಗವಾಗಿದ್ದ ಒಂದಷ್ಟು ಮಾತುಗಳನ್ನೇ ಮಂಡ್ಯ ಗೌಡ್ತಿ ಬಂಡವಾಳ ಮಾಡಿಕೊಂಡ್ರು. ಪ್ರಚಾರದಲ್ಲಿ ಸ್ವಾಭಿಮಾನದ ಅಸ್ತ್ರ ಪ್ರಯೋಗಿಸಿ ಭರ್ಜರಿಯಾಗಿಯೇ ಗೆದ್ದು ಲೋಕಸಭೆಗೆ ಎಂಟ್ರಿ ಹೊಡೆದಿದ್ರು ಮೇಡಂ. ಇನ್ನು ಮಂಡ್ಯಕ್ಕೂ ಅಂಬರೀಷ್ಗೂ ಅವಿನಾಭಾವ ನಂಟಿದೆ. ಮಂಡ್ಯದ ಜನರಿಗೆ ಅಂಬರೀಷ್ ಅಂದ್ರೆ ಅದೇನೋ ಅಕ್ಕರೆ, ಗೌರವ. ಹೀಗಾಗಿ ಈ ಭಾವನಾತ್ಮಕ ನಂಟನ್ನೇ ಬಳಸಿಕೊಂಡಿದ್ದ ಸುಮಲತಾ ಅಂದು ವೇದಿಕೆಯ ಮೇಲೆ ಸೆರಗೊಡ್ಡಿ ಜನರ ಬಳಿ ಮತ ಯಾಚಿಸಿದ್ರು. ನಾನು ನಿಮ್ಮ ಹತ್ತಿರ ಮತ ಕೇಳ್ತಾ ಇಲ್ಲ, ಬದಲಾಗಿ ಮಂಡ್ಯದ ಸ್ವಾಭಿಮಾನದ ಭಿಕ್ಷೆಯನ್ನ ವಾಪಸ್ ಕೊಡಿ ಎನ್ನುವ ಮೂಲಕ ಮಂಡ್ಯ ಗೌಡ್ತಿ ಜನರನ್ನ ಭಾವುಕವಾಗಿ ಸೆಳೆದಿದ್ರು. ನಾನ್ ನಿಮ್ಮಲ್ಲಿ ಬೇಡ್ಕೋತಾ ಇರೋದು, ಯಾಚಿಸ್ತಾ ಇರೋದು ಬರೀ ಮತ ಅಲ್ಲ, ಮಂಡ್ಯದ ಸ್ವಾಭಿಮಾನದ ಭಿಕ್ಷೆ ನನಗೆ ವಾಪಸ್ ಕೊಡಿ. ಈ ಜಿಲ್ಲೆಯ ಸ್ವಾಭಿಮಾನದ ಭಿಕ್ಷೆ. ನಾನು ನಿಮ್ಮಲ್ಲಿ ಇವತ್ತಿನ ದಿನ ನೀವು ನನಗೊಂದು ಭಾಷೆ ಕೊಡ್ಬೇಕು. ಸ್ವಾಭಿಮಾನವನ್ನ ಉಳಿಸ್ತೀವಿ, ಅಂಬರೀಷ್ ಅವರ ಅಭಿಮಾನವನ್ನ ಉಳಿಸ್ತೀವಿ. ನಿಮ್ಮಲ್ಲಿ ನಾನು ಸೆರಗೊಟ್ಟು ಕೇಳ್ತಾ ಇದ್ದೀನಿ, ಸ್ವಾಭಿಮಾನ ಇದೆ, ಕೊಡಿ ಸ್ವಾಭಿಮಾನ, ವಾಪಸ್ ಕೊಡಿ ಮಂಡ್ಯದ ಸ್ವಾಭಿಮಾನ ಅಂತ ನಾನು ನಿಮ್ಮಲ್ಲಿ ಪ್ರತಿ ಒಬ್ಬರನ್ನು ಕೇಳ್ಕೊತಾ ಇದ್ದೀನಿ. ಹೆಣ್ಮಗಳಾಗಿ, ಈ ಮಣ್ಣಿನ ಸೊಸೆಯಾಗಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಈ ಅವಕಾಶ ಕಳ್ಕೋಬೇಡಿ. ಇದು ನಮ್ಮ ಸ್ವಾಭಿಮಾನ. ಆ ಸ್ವಾಭಿಮಾನವನ್ನ ಬಿಟ್ಕೊಟ್ರೆ ಮಂಡ್ಯರಾಗಿರಲ್ಲ, ಬೇರೆ ತರ ಆಗತ್ತೆ. ನಿಮ್ಮನ್ನು ನಂಬ್ಕೊಂಡು ಬಂದಿದ್ದೀನಿ ನಾನು, ನನ್ನ ಕೈ ಬಿಡಬೇಡಿ. ನಿಮ್ಮನ್ನು ನಂಬಿಕೊಂಡು ಬಂದಿದ್ದೇನೆ, ನನ್ನ ಕೈ ಬಿಡಬೇಡಿ ಎಂದಿದ್ದ ಸುಮಲತಾರನ್ನ ಆ ಎಲೆಕ್ಷನ್ನಲ್ಲಿ ಮಂಡ್ಯದ ಜನತೆ ಕೈ ಬಿಟ್ಟಿರಲಿಲ್ಲ. ಪಕ್ಷೇತರವಾಗಿ ನಿಂತಿದ್ರೂ ಕೂಡ ಪ್ರಚಂಡ ಗೆಲುವನ್ನು ಜನ ನೀಡಿದ್ರು. ಆದ್ರೆ 2024ರ ಲೋಕಸಭಾ ಚುನಾವಣೆ ವೇಳೆಯಲ್ಲಿ ಮಂಡ್ಯ ಗೌಡ್ತಿಗೆ ಶಾಕ್ ಎದುರಾಗಲಿದೆಯಾ ಅನ್ನೋದು ರಾಜಕೀಯದಲ್ಲಿ ಕೇಳಿಬರುತ್ತಿರುವ ಗುಸುಗುಸು. ಮಂಡ್ಯ ಗೌಡ್ತಿಗೆ 2024ರಲ್ಲಿ ಕಾದಿದ್ಯಾ ಶಾಕ್? ಈ ಬಾರಿ ಸುಮಲತಾಗೆ ಕೈ ತಪ್ಪುತ್ತಾ ಮಂಡ್ಯ ಟಿಕೆಟ್? ಸುಮಲತಾಗೆ ಕ್ಷೇತ್ರ ತ್ಯಾಗ ಅನಿವಾರ್ಯನಾ? ಪಕ್ಷೇತರರಾಗಿ ಸುಮಲತಾ ಗೆದ್ದು ಬೀಗಿದ ಬಳಿಕವೂ ದಳಪತಿ ಮತ್ತು ಮಂಡ್ಯ ಗೌಡ್ತಿಯ ನಡುವಿನ ಟಾಕ್ ವಾರ್ಗಳು ನಿಂತಿರಲಿಲ್ಲ. ಇಬ್ಬರು ಕೂಡ ಹಲವು ಬಾರಿ ಬಹಿರಂಗವಾಗಿಯೇ ಆರೋಪ ಪ್ರತ್ಯಾರೋಪಗಳನ್ನ ಮಾಡಿಕೊಂಡಿದ್ರು. ಬೂದಿ ಮುಚ್ಚಿದ ಕೆಂಡದಂತಿದ್ದ ಮುಸುಕಿನ ಗುದ್ದಾಟ ಆಗಾಗ ಹೊಗೆಯಾಡ್ತಾ ಇತ್ತು. ಆದ್ರೆ ವಿಪರ್ಯಾಸವೇನಂದ್ರೆ, ಅಂದು ರಾಜಕೀಯ ಬದ್ಧ ವೈರಿಗಳಂತೆ ಕಚ್ಚಾಡಿಕೊಂಡವರು ಇಂದು ಬದಲಾದ ರಾಜಕೀಯ ಸನ್ನಿವೇಶದ ಕಾರಣಕ್ಕೆ ಒಂದೇ ಹಾದಿಯಲ್ಲಿ ಪಯಣವನ್ನ ಮಾಡುತ್ತಿದ್ದಾರೆ. ಹೌದು, ಸ್ವತಂತ್ರ ಅಭ್ಯರ್ಥಿಯಾಗಿ ಮಂಡ್ಯ ಲೋಕಸಭೆಯಿಂದ ಗೆದ್ದು ಬೀಗಿದ್ದ ಸುಮಲತಾ ಆ ಬಳಿಕ ಯಾವ ಪಕ್ಷಕ್ಕೂ ಸೇರಿಕೊಂಡಿರಲಿಲ್ಲ. ಬಹಿರಂಗವಾಗಿ ಯಾರೊಬ್ಬರಿಗೂ ಆರಂಭದಲ್ಲಿ ತನ್ನ ಬೆಂಬಲವನ್ನ ಕೂಡ ಸೂಚಿಸಿರಲಿಲ್ಲ. ಆದ್ರೆ ಈ ವರ್ಷ ಸುಮಲತಾ ಬಿಜೆಪಿಗೆ ತನ್ನ ಬೆಂಬಲವನ್ನ ಸೂಚಿಸಿದ್ರು. ಹೀಗಾಗಿ ಮಂಡ್ಯದಲ್ಲಿ ಬಿಜೆಪಿಗೆ ಆನೆ ಬಲ ಬಂದಂತಾಗಿತ್ತು. ಮಾತ್ರವಲ್ಲದೆ ಬಿಜೆಪಿಯಿಂದಲೇ 2024ರ ಲೋಕಸಭಾ ಚುನಾವಣೆಗೆ ಸುಮಲತಾ ಮಂಡ್ಯದಿಂದ ಟಿಕೆಟ್ ಪಡೆಯುತ್ತಾರೆ ಅನ್ನೋ ಮಾತು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬಂದಿತ್ತು.
ಇತ್ತ ಜೆಡಿಎಸ್ ಕೂಡ ಲೋಕ ಕದನದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಬೇಕು ಎನ್ನುವ ಕಾರಣಕ್ಕೆ ಬಿಜೆಪಿ ಜೊತೆಗೆ ಒಗ್ಗೂಡಿದೆ. ಈಗ ತೆನೆಯ ಬಣ್ಣ ಕೇಸರಿಯಾಗಿದ್ದು ಲೋಕ ಕದನಕ್ಕೆ ಮೈತ್ರಿ ಮಾಡಿಕೊಂಡಿದೆ. ಹೀಗಾಗಿ ಅನಿವಾರ್ಯವಾಗಿ ರಾಜಕೀಯ ಬದ್ಧ ವೈರಿಗಳಂತಿದ್ದ ಸುಮಲತಾ, ಎಚ್ಡಿಕೆ ಇಬ್ಬರೂ ಕೂಡ ಒಂದೇ ಕಡೆಯಲ್ಲಿ ಇರಬೇಕಾಗಿದೆ. ಆದರೆ ಇದೇ ವಿಚಾರ ಸದ್ಯ ಸುಮಲತಾರಿಗೆ ತಲೆನೋವಾಗಿದ್ದು, ಅಕಸ್ಮಾತ್ ಮೈತ್ರಿ ಅಂತೆ ಕುಮಾರಣ್ಣ ಮಂಡ್ಯ ಕ್ಷೇತ್ರ ಜೆಡಿಎಸ್ಗೆ ಬಿಟ್ಕೊಡಿ ಅಂದ್ರೆ ಸಂಕಷ್ಟ ಎದುರಾಗಲಿದೆ. ಆದರೆ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳ ನಡುವೆ ಇನ್ನೂ ಸೀಟ್ ಹಂಚಿಕೆ ಸೂತ್ರ ಫೈನಲ್ ಆಗಿಲ್ಲ ಅಂತಲೇ ಹೇಳಲಾಗ್ತಿದೆ. ಹೀಗಿದ್ರೂ ಕೂಡ ಜೆಡಿಎಸ್ ಕೆಲವೊಂದು ಕ್ಷೇತ್ರಗಳಿಗೆ ಬೇಡಿಕೆ ನೀಡಿದ್ದು, ಸುಮಲತಾ ಕ್ಷೇತ್ರದ ಮೇಲೆಯೂ ದಳಪತಿಗಳು ಕಣ್ಣಿಟ್ಟಿದ್ದಾರಂತೆ. ಮಂಡ್ಯ ಕ್ಷೇತ್ರವನ್ನು ತಮಗೆ ಬಿಟ್ಟು ಕೊಡಲೇಬೇಕೆಂದು ಜೆಡಿಎಸ್ ಪಟ್ಟು ಹಿಡಿದಿದ್ದು, ಸದ್ಯ ಸುಮಲತಾಗೆ ಇದು ಆಘಾತ ನೀಡಿದಂತಾಗಿದೆ ಅನ್ನೋದು ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿರುವ ಮಾತು. ಜೆಡಿಎಸ್ಗೆ ಮಂಡ್ಯ ಕ್ಷೇತ್ರ ಬಿಟ್ಟುಕೊಡುತ್ತಾ ಬಿಜೆಪಿ? ಉಲ್ಟಾ ಪಲ್ಟಾ ಆಗುತ್ತಾ ಮಂಡ್ಯ ಗೌಡ್ತಿ ಲೆಕ್ಕಾಚಾರ? ಮಂಡ್ಯದ ಲೋಕಸಭಾ ಟಿಕೆಟ್ ಪಡೆದುಕೊಂಡು ಯುವರಾಜ ನಿಖಿಲ್ ಕುಮಾರಸ್ವಾಮಿಯನ್ನ ಗೆಲ್ಲಿಸಿಕೊಂಡು ಬರಬೇಕು ಎನ್ನುವುದು ದಳಪತಿಗಳ ಲೆಕ್ಕಾಚಾರ. ಮಂಡ್ಯದಲ್ಲಿ ಬಿಜೆಪಿಗೆ ಅಷ್ಟೊಂದು ಗಟ್ಟಿ ನೆಲೆಯಿಲ್ಲ. ಆದರೆ ಅದು ಒಂದರ್ಥದಲ್ಲಿ ಜೆಡಿಎಸ್ನ ಭದ್ರಕೋಟೆಯೆಂದ್ರೂ ತಪ್ಪಿಲ್ಲ. ಹೀಗಾಗಿ ಕೊನೆಗೆ ಗೆಲುವೆ ಮುಖ್ಯವಾಗಿರುವ ಕಾರಣಕ್ಕೆ ಜೆಡಿಎಸ್ಗೆ ಬಿಜೆಪಿ ಕ್ಷೇತ್ರ ಬಿಟ್ಟುಕೊಡೋದು ಕನ್ಫರ್ಮ್ ಅಂತಲೇ ಹೇಳಲಾಗ್ತಾ ಇದ್ದು, ಸುಮಲತಾಗೆ ಟಿಕೆಟ್ ಕೈ ತಪ್ಪಿ ಅವರ ಮುಂದಿನ ರಾಜಕೀಯ ನಡೆ ಅತಂತ್ರವಾಗಬಹುದು ಎನ್ನಲಾಗ್ತಾ ಇದೆ. ಸುಮಲತಾಗೆ ಟಿಕೆಟ್ ಮಿಸ್ ಆಗೋದು ಕನ್ಫರ್ಮ್ ಅನ್ನೋದು ರಾಜಕೀಯ ವಲಯದಲ್ಲಿ ಜೋರಾಗಿಯೇ ಕೇಳಿಬರುತ್ತಿರುವ ಮಾತು. ಹೀಗಾಗಿ ಮಂಡ್ಯ ಗೌಡ್ತಿ ರಾಜಕೀಯ ನಡೆಯ ಬಗ್ಗೆ ಸಾಕಷ್ಟು ಕುತೂಹಲ ಮೂಡ್ತಾ ಇದೆ. ಅನಿವಾರ್ಯವಾಗಿ ಕ್ಷೇತ್ರ ತ್ಯಾಗ ಮಾಡಿ ಜೆಡಿಎಸ್ ಗೆಲುವಿಗಾಗಿ ಸಪೋರ್ಟ್ ಮಾಡ್ತಾರಾ ಅಥವಾ ಮತ್ತೊಮ್ಮೆ ಅಂಬಿ ಅರ್ಧಾಂಗಿ ರೆಬಲ್ ಆಗ್ತಾರಾ ಅನ್ನೋದು ಸದ್ಯ ಎಲ್ಲರನ್ನೂ ಕಾಡುತ್ತಿರುವ ಪ್ರಶ್ನೆ. ಒಂದು ವೇಳೆ ಸುಮಲತಾಗೆ ಬಿಜೆಪಿ ಟಿಕೆಟ್ ಸಿಕ್ಕಿಲ್ಲ ಅಂತ ಅಂದ್ರೆ ಮಂಡ್ಯ ಗೌಡ್ತಿ ಮುಂದೇನ್ ಮಾಡ್ತಾರೆ? ಬೇರೆ ಪಕ್ಷಕ್ಕೆ ಜಂಪ್ ಆಗ್ತಾರಾ ಅಥವಾ ದೋಸ್ತಿಗಳ ಪರವಾಗಿ ಪ್ರಚಾರ ಮಾಡ್ತಾರಾ ಅನ್ನೋ ಕುತೂಹಲ ಜೋರಾಗಿದೆ. ಮಂಡ್ಯ ಗೌಡ್ತಿಯ ರಾಜಕೀಯ ನಡೆ ವಿಚಾರವಾಗಿ ಹಲವು ವದಂತಿಗಳು ಎದ್ದೇಳುತ್ತಿರುವ ಹೊತ್ತಲ್ಲಿ ಇನ್ನೊಂದು ವಿಚಾರ ಕೂಡ ಚರ್ಚೆ ಆಗುತ್ತಿದೆ. ಅದು ಸುಮಲತಾ ಈ ಹಿಂದೆ ಆಡಿದ್ದ ಮಾತು. ರಾಜಕೀಯ ಬೇಕಿದ್ರೆ ಬಿಡ್ತೇನೆ, ಆದ್ರೆ ಮಂಡ್ಯ ಬಿಡಲ್ಲ ಎಂದು ಈ ಹಿಂದೆ ಸುಮಲತಾ ಹೇಳಿಕೊಂಡಿದ್ರು. ಹೀಗಾಗಿ ಮಂಡ್ಯ ಗೌಡ್ತಿ ತಮ್ಮ ಮಾತು ಉಳಿಸಿಕೊಳ್ಳುತ್ತಾರಾ ಅನ್ನೋ ಬಗ್ಗೆಯೂ ಕುತೂಹಲ ಹೆಚ್ಚಿದೆ. ರಾಜ್ಯಸಭೆಯತ್ತ ಚಿತ್ತ ಹರಿಸಿದ್ರ ಮಂಡ್ಯ ಗೌಡ್ತಿ ಸುಮಲತಾ? ರಾಜಕೀಯ ಬಿಟ್ರು ಮಂಡ್ಯ ಬಿಡಲ್ಲವೆಂದಿದ್ದವರ ಮುಂದಿನ ನಡೆಯೇನು? ಸುಮಲತಾರ ಮುಂದಿನ ನಡೆ ಏನಿರಬಹುದು ಅಂತ ಜನ ತಮ್ಮದೇ ರೀತಿಯಲ್ಲಿ ಚರ್ಚೆ ಮಾಡುತ್ತಿರುವ ಹೊತ್ತಲ್ಲಿ ಸುಮಲತಾರ ರಾಜಕೀಯ ಹಾದಿಯಲ್ಲಿ ಅವರ ಮುಂದಿರುವ ಮತ್ತೊಂದು ಆಯ್ಕೆಯ ಬಗ್ಗೆಯೂ ರಾಜಕೀಯ ಪಂಡಿತರು ಮಾತನಾಡಿಕೊಳ್ಳುತ್ತಿದ್ದಾರೆ. ಒಂದು ವೇಳೆ ಸುಮಲತಾಗೆ ಮಂಡ್ಯ ಅಥವಾ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರೆ ಸುಮಲತಾ ರಾಜ್ಯಸಭೆಯತ್ತ ಚಿತ್ತ ಹರಿಸಬಹುದು ಎನ್ನಲಾಗ್ತಿದೆ. ಬಿಜೆಪಿ ಹೈಕಮಾಂಡ್ ಕೂಡ ಆ ಬಗ್ಗೆ ಚಿಂತನೆ ನಡೆಸ್ತಿದ್ಯಂತೆ. ಲೋಕಸಭೆಗೆ ಮೈತ್ರಿ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡ್ತೀನಿ, ಚುನಾವಣಾ ಕಣದಿಂದ ಹಿಂದಕ್ಕೆ ಸರಿತೀನಿ, ಆದರೆ ರಾಜ್ಯಸಭೆಗೆ ತಮ್ಮನ್ನ ಕಳುಹಿಸಬೇಕು ಎನ್ನುವ ಬೇಡಿಕೆಯನ್ನ ಬಿಜೆಪಿಯ ಹೈಕಮಾಂಡ್ ಮುಂದೆ ಸುಮಲತಾ ಇಡಬಹುದು. ಕೇಳಿದ್ದಕ್ಕೆಲ್ಲ ಬಿಜೆಪಿ ಹೈಕಮಾಂಡ್ ಒಪ್ಪಿಕೊಳ್ಳಬೇಕಂತಿಲ್ಲ. ಆದ್ರೆ ಕೇಸರಿ ಪಡೆ ಕೂಡ ಸುಮಲತಾರನ್ನ ಅಷ್ಟೊಂದು ಸುಲಭಕ್ಕೆ ನಿರ್ಲಕ್ಷಿಸಿ ಬಿಡುವ ಹಾಗೆಯೂ ಇಲ್ಲ. ಯಾಕಂದ್ರೆ ಸುಮಲತಾಗೆ ಮಂಡ್ಯ ರಾಜಕೀಯದಲ್ಲಿ ಹಿಡಿತಾ ಇದೆ. ಹೀಗಾಗಿ ಅವರನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಅಂತಂದ್ರೆ
ಮುಂದಕ್ಕೆ ಕಷ್ಟವಾಗಬಹುದು. ಹೀಗಾಗಿ ಸುಮಲತಾರ ರಾಜ್ಯಸಭೆ ಡಿಮ್ಯಾಂಡ್ ಅನ್ನ ಬಿಜೆಪಿ ನಾಯಕರು ಪುರಸ್ಕರಿಸಿದ್ರೂ ಅಚ್ಚರಿ ಇಲ್ಲ ಎನ್ನೋದು ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರುತ್ತಿರುವ ಮಾತು. ಆದ್ರೆ ಇದೆಲ್ಲದರ ಜೊತೆಗೆ ಸುಮಲತಾರ ಬಗ್ಗೆ ಮತ್ತೊಂದು ವಿಚಾರ ರಾಜಕಾರಣದಲ್ಲಿ ಚರ್ಚೆಯಾಗ್ತಿದೆ. ಅದೇನಪ್ಪಾ ಅಂದ್ರೆ, ಕಳೆದ ತಿಂಗಳು ಸುಮಕ್ಕ ಹೇಳಿದ್ದ ಮಾತು. ಅಂದು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ಬಗ್ಗೆ ಮಾತನಾಡುವಾಗ ಸುಮಲತಾ ಒಂದು ಮಾತನ್ನ ಬಹು ಸ್ಪಷ್ಟವಾಗಿ ಹೇಳಿದ್ರು. ನಾನು ರಾಜಕಾರಣ ಬೇಕಿದ್ರು ಬಿಡ್ತೀನಿ, ಮಂಡ್ಯ ಬಿಡಲ್ಲ ಎಂದಿದ್ರು. ನಾನು ಯಾಕೆ ಆಫರ್ ತಗೋಬೇಕು, ಬೇರೆ ಕಡೆ ನಾನು ಯಾಕೆ ಹೋಗಬೇಕು? ನನಗೆ ಈ ಸ್ಥಾನ ಕೊಟ್ಟಿದ್ದು ಮಂಡ್ಯ ಜಿಲ್ಲೆಯ ಜನತೆ, ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಜವಾಬ್ದಾರಿ ಕೊಟ್ಟಿದ್ದು, ಈ ಒಂದು ಗೌರವ ಕೊಟ್ಟಿದ್ದು, ಈ ಒಂದು ಆಶೀರ್ವಾದ ಮಾಡಿದ್ದು ಮಂಡ್ಯ ಜಿಲ್ಲೆ. ಹೌದು, ಅದನ್ನು ನಾನು ಪದೇ ಪದೇ ಹೇಳಿದ್ದೀನಿ. ಎಷ್ಟು ಸತಿ ಇಲ್ಲೇನೆ ನಾನು ಪ್ರೆಸ್ ಕಾನ್ಫರೆನ್ಸಲ್ಲಿ ನಾನು ಅದಕ್ಕಿಂತ ಇನ್ನೇನು ಕನ್ಫರ್ಮ್ ಮಾಡಬೇಕಾ, ರಕ್ತದಲ್ಲಿ ಬರಿಬೇಕಾ? ನಾನು ಯಾವ ಒಂದು MP ಸ್ಥಾನನೂ ಇಲ್ಲ, ಏನೂ ಇರಲಿಲ್ಲ. ಒಂದು ರಾಜಕೀಯದಲ್ಲಿ ನನಗೆ ಏನೂ ಒಂದು ಸ್ಥಾನ ಇರಲಿಲ್ಲ. ಆವಾಗಲೇ ನಾನು ಅದನ್ನು ನಿರಾಕರಿಸಿದಾಗ, ಇವಾಗ ನಾನು ಒಂದು ಸಿಟ್ಟಿಂಗ್ MP ಇದ್ದೀನಿ. ನಾನು ಯಾಕೆ ಆಫರ್ ತಗೋಬೇಕು, ಬೇರೆ ಕಡೆ ನಾನು ಯಾಕೆ ಹೋಗಬೇಕು? ನನಗೆ ಈ ಸ್ಥಾನ ಕೊಟ್ಟಿದ್ದು ಮಂಡ್ಯ ಜಿಲ್ಲೆಯ ಜನತೆ, ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಜವಾಬ್ದಾರಿ ಕೊಟ್ಟಿದ್ದು, ಈ ಒಂದು ಗೌರವ ಕೊಟ್ಟಿದ್ದು, ಈ ಒಂದು ಆಶೀರ್ವಾದ ಮಾಡಿದ್ದು ಮಂಡ್ಯ ಜಿಲ್ಲೆ. ರೆಬಲ್ ಲೇಡಿ ಆಡಿದ್ದ ಈ ಮಾತುಗಳೇ ಅವರ ರಾಜಕೀಯ ಜೀವನದ ಬಗ್ಗೆ ಹಲವು ಗೊಂದಲಗಳು ಮೂಡೋದಿಕ್ಕೆ ಕಾರಣವಾಗಿದ್ದು. ನಾನು ಮಂಡ್ಯದ ಸೊಸೆ, ಯಾವತ್ತೂ ಮಂಡ್ಯ ಬಿಡಲ್ಲ, ಇದನ್ನ ರಕ್ತದಲ್ಲಿ ಬರೆದು ಕೊಡ್ಬೇಕಾ ಅಂತ ಅಂದು ಸುಮಲತಾ ಹೇಳಿದ್ರು. ಅಲ್ಲದೆ ಈ ಹಿಂದೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಆಫರ್ ಬಂದಿತ್ತು, ಆದ್ರೆ ಅದನ್ನ ನಿರಾಕರಿಸಿದ್ದೆ ಅಂತಲೂ ಮಂಡ್ಯದ ಸಂಸದೆ ಹೇಳಿಕೊಂಡಿದ್ರು. ಹೀಗಿರುವಾಗ ಇಂಥದ್ದೊಂದು ಗುಸುಗುಸು ಸುಮಲತಾರ ವಿಚಾರದಲ್ಲಿ ಹುಟ್ಟಿಕೊಂಡಿರೋದ್ರಿಂದ ಮುಂದೇನಾಗಬಹುದು ಎನ್ನುವ ಕುತೂಹಲ ಜನರಲ್ಲಿ ಜಾಸ್ತಿ ಮೂಡ್ತಾ ಇದೆ. ರಾಜಕೀಯದಲ್ಲಿ ಹೀಗೆ ಆಗತ್ತೆ ಅನ್ನೋದು ಮುಂಚೆಯೇ ಊಹಿಸೋದು ತುಸು ಕಷ್ಟವೇ. ಸಂದರ್ಭಕ್ಕೆ ಅನುಗುಣವಾಗಿ ನಾಯಕರ ನಡೆಯಿರುತ್ತೆ. ಸುಮಲತಾ ವಿಚಾರದಲ್ಲೂ ಅದೇ ರೀತಿ ಆದ್ರೂ ಅಚ್ಚರಿಯಿಲ್ಲ. ಮಾತಿನಂತೆ ಮಂಡ್ಯಕ್ಕಷ್ಟೇ ಸುಮಲತಾ ಸೀಮಿತವಾಗಿ ಬಿಡ್ತಾರಾ, ಅಥವಾ ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ಕ್ಷೇತ್ರ ಬಿಟ್ಟು ಬೇರೆ ಹೆಜ್ಜೆಯನ್ನ ಇಡ್ತಾರಾ ಅನ್ನೋ ಪ್ರಶ್ನೆಗಳು ಮೂಡುತ್ತಿದ್ದು, ಇವೆಲ್ಲದಕ್ಕೂ ಇನ್ನು ಕೆಲವೇ ತಿಂಗಳಿನಲ್ಲಿ ಉತ್ತರ ದೊರೆಯಲಿದೆ. ಚುನಾವಣೆಗೆ ತಿಂಗಳುಗಳು ಸಮೀಪಿಸುತ್ತಿದ್ದಂತೆ ರಾಜಕೀಯ ಪಡಸಾಲೆಯಲ್ಲಿ ಅಂತೆಕಂತೆ ಸುದ್ದಿಗಳು ಹುಟ್ಟಿಕೊಳ್ಳುತ್ತಿವೆ. ಸುಮಲತಾರ ವಿಚಾರವಾಗಿಯೂ ಅಂತಹದೇ ಸುದ್ದಿ ಜೋರಾಗಿದ್ದು, ಅದರ ಸತ್ಯಾಸತ್ಯತೆ ಬಗ್ಗೆ ಲೋಕಕಥನದ ಹೊತ್ತಿಗೆ ಉತ್ತರ ಸಿಗಲಿದೆ. ಇದಾಗಿತ್ತು ಇವತ್ತಿನ ವಿಸ್ತಾರ ವಿಶೇಷ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.